ಅಪ್ರತಿಮ ವಿಜ್ಞಾನ ಸಾಧಕನಿಗೆ ಜಿಲ್ಲಾ ರಾಜ್ಯೋತ್ಸವ. ವಿಎಚ್ ಮೂಲಿಮನಿ ಅವರಿಗೆ ಸಂದ ಗೌರವ. ಇದು ಮನೆಯೋ ಗ್ರಂಥಾಲಯವೋ ಎಂಬಂತೆ ಭಾಸ. ಕನ್ನಡಿಸಿದ ಕಡಿಯೆಲ್ಲ ಪ್ರಶಸ್ತಿಗಳ ಸರಮಾಲೆ. ಇದು ಈ ಬಾರಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ವಿಎಚ್ ಮೂಲಿಮನಿ ಅವರ ಸುಂದರ ಮನೆ. ಎತ್ತ ನೋಡಿದರತ್ತ ಮನೆಯ ತುಂಬಾ ಪುಸ್ತಕಗಳ ಭಂಡಾರ. ನೂರಾರು ಪ್ರಶಸ್ತಿಗಳೇ ಕಣ್ಣಿಗೆ ಕಾಣುತ್ತೆ. ಬೀಳಗಿ ತಾಲೂಕಿನ ಅಮಲಝರಿ ಗ್ರಾಮದ ನಿವೃತ್ತ ವಿಜ್ಞಾನ ಪ್ರಾಧ್ಯಾಪಕರ ಮನೆಗೆ ರನ್ ಟಿವಿ ಭೇಟಿ ಕೊಟ್ಟಾಗ ಈ ದೃಶ್ಯಗಳು ಕಂಡಿತು. ನಾನು ಇವತ್ತು ರಾಜ್ಯೋತ್ಸವ ಅವಾರ್ಡ್ ಇವತ್ತು ಬಾಗಲಕೋಟೆಯಲ್ಲಿ ತೆಗೆದುಕೊಂಡಿದ್ದೀನಿ. ಇವತ್ತು ನಮ್ಮ ಊರು ಅಮಲಝರಿ ಗ್ರಾಮ. ಆಮೇಲೆ ಅಲ್ಲಿ ಪ್ರೈಮರಿ ಸ್ಕೂಲ್ ಅಮಲಝರಿಯಲ್ಲಿ ಆಯಿತು. ಆಮೇಲೆ ಮುಂದೆ ಮುಧೋಳದಲ್ಲಿ ಬಂದು ಹೈಸ್ಕೂಲ್ ಪ್ರಾರಂಭ ಮಾಡಿದೆ. ಆಮೇಲೆ BSc ನಾನು ಬಾಗಲಕೋಟೆ ಕಾಲೇಜಲ್ಲಿ, MSc ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ, ಆಮೇಲೆ ಮುಂದೆ ಅಮೇರಿಕಾದಲ್ಲಿ ಹೋಗಿ MS PhD ಅಲ್ಲಿ ಮಾಡಿದ್ದೆ ನಾನು. ಅದಾದಮೇಲೆ ಬಂದು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಲೆಕ್ಚರ್ ಅಂತ ಇದ್ದೆ ನಾನು. ಮುಂದೆ ನಾನು ಪ್ರಮೋಷನ್ ಆಗಿ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ರೀಡರ್ ಅಂತ ಪ್ರಮೋಷನ್ ಆಗಿ ಹೋದ್ಮೇಲೆ ಅಲ್ಲೇ ಉಳಿದು ಪ್ರೊಫೆಸರ್ ಆಗಿ ಒಂದು ಉನ್ನತ ಒಂದು ಲ್ಯಾಬೊರೇಟರಿಯನ್ನು ಇಂಡಿಯನ್ ಆಫ್ ಸೈನ್ಸ್ ಬೆಂಗಳೂರು ಥರ ಒಂದು ಲ್ಯಾಬೊರೇಟರಿಯನ್ನು ಬಿಲ್ಟಪ್ ಮಾಡಿದೆ. ನನ್ನ ಆ ದಿನದಲ್ಲಿ 20 ಸ್ಟೂಡೆಂಟ್ಸ್ಗಳು PhD ತೆಗೆದುಕೊಂಡಿದ್ದಾರೆ. 15 ಹುಡುಗರು MPhil ಆಗಿದ್ದಾರೆ. ಆಮೇಲೆ ಜಗತ್ತಿನಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ನಾನು ಹೋಗಿ ಲೆಕ್ಚರ್ ಕೊಟ್ಟಿದ್ದೇನೆ. ಇದರಲ್ಲಿ ಡಾಕ್ಟರ್ ವಿಎಚ್ ಮೂಲಿಮನಿ ಅವರು ಅಮಲಝರಿ ಎಂಬ ಪುಟ್ಟ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ, ಮುಧೋಳದಲ್ಲಿ ಪ್ರೌಢ ಶಿಕ್ಷಣ, ಬಾಗಲಕೋಟೆಯಲ್ಲಿ BSc ಮುಗಿಸಿದ್ರು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MSc ಪೂರೈಸಿ ಬಳಿಕ ದೂರದ ಅಮೆರಿಕಾದಲ್ಲಿ MS ಮತ್ತು PhD ಪೂರೈಸಿದ್ದಾರೆ. ನಾನು ಮುಧೋಳದಲ್ಲೇ ಬಂದು ನಾನು ಚೇಂಜ್ ಮಾಡಿ ಕನ್ನಡದಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದರಲ್ಲಿ 3 ಪುಸ್ತಕಗಳನ್ನು ಸಪ್ನಾ ಬುಕ್ ಹೌಸಿಂದ ಪಬ್ಲಿಷ್ ಆಗಿದೆ. ಸ್ವಾಮಿ ವಿವೇಕಾನಂದ ಜೀವನ ಘಟನೆಗಳು 1, ಆಮೇಲೆ ಕಲಿತವರ ಸ್ಟೇಜನ್ನು ಕಲಿಯಲಾರದವರು, 3ನೇದು ಕಲಿಯುಗ ದಾನಶೂರರು. ಆಮೇಲೆ ಇದು 3-4 ಬುಕ್ ಆದಮೇಲೆ ಇನ್ನೂ ಒಂದು ಬುಕ್ಕು ನಾನು ಸದ್ಯ ಈಗ ಬರಿತಾ ಇದ್ದೇನೆ. ಅದು ಅಸಾಧಾರಣ ಶಿಕ್ಷಕರು ಇದ್ರ ಬಗ್ಗೆ ಈ ಥರವಾಗಿ ಮತ್ತು ಜನರಲ್ ಆರ್ಟಿಕಲ್ಗಳನ್ನು ಸಾಕಷ್ಟು ನಾನು ಕಸ್ತೂರಿಯಲ್ಲಿ ಆಮೇಲೆ ಬೇರೆ ಬೇರೆ ಇದರಲ್ಲಿ ನಾನು ಸಾಕಷ್ಟು ಆರ್ಟಿಕಲನ್ನು ಎಲ್ಲ ಇದರಲ್ಲಿ ಬರಿತಾ ಇದ್ದೀನಿ. ಇದರಲ್ಲಿ ಅಮೆರಿಕದಿಂದ ವಾಪಸ್ ಬಂದು ಧಾರವಾಡ ಮತ್ತು ಆಗಿನ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ವೃತ್ತಿ ಆರಂಭಿಸಿ ವಿಜ್ಞಾನ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಇವರ ಬಳಿ ಕಲಿತ ಅನೇಕರು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಇದ್ದಾರೆ ಎಂಬುದು ಇವರಿಗೆ ಸಂತಸ ತಂದಿದೆ. ನನಗೆ ಬಹಳ ನಾನು ಮಾಡಿರೋದು ಆ್ಯಕ್ಚುಲಿ ಸೈನ್ಸಲ್ಲಿ ಸಾಕಷ್ಟು ವರ್ಕ್ ಮಾಡಿದ್ರಲ್ಲಿ. ಆಮೇಲೆ ರಿಟೈರ್ ಆದಮೇಲೆ ಇಲ್ಲಿ ಬಂದು ಕನ್ನಡದಲ್ಲಿ ಬರಿತಾ ಇರೋದು. ಇದರಿಂದ ನನ್ನನ್ನು ಇಲ್ಲಿ ಲೋಕಲ್ ಆಗಿ ರೆಕಗ್ನೈಸ್ ಮಾಡಿ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿರೋದು ತುಂಬ ಸಂತೋಷವಾಗ್ತಾ ಇದೆ. ಇದರಲ್ಲಿ ನಾನು ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಬೇರೆ ಬೇರೆ ಜರ್ಮನಿ, ಜಪಾನ್ ಲೆಕ್ಚರ್ ಕೊಡ್ತಾ ಇದ್ದೀನಿ. ಇದಕ್ಕಿಂತ ಹೆಚ್ಚು ಸಂತೋಷವಾಗಿರೋದು ನಮ್ಮ ಲೋಕಲ್ ಬಾಗಲಕೋಟೆಯಿಂದ ನಾನು ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ದು ಬಹಳ ನನಗೆ ಸಂತೋಷ ಅನಿಸ್ತಾ ಇದೆ. ಇದರಲ್ಲಿ ನಿವೃತ್ತಿಯ ನಂತರವೂ ತಮ್ಮ ವಿಜ್ಞಾನ ಸೇವೆಯನ್ನ ಮುಂದುವರಿಸಿ ಅನೇಕ ಕಡೆ ಉಪನ್ಯಾಸ ನೀಡಿದ್ದಾರೆ. ವಿಜ್ಞಾನ ಕ್ಷೇತ್ರದಲ್ಲಿ ಜೀವನ ಸವೆದಿದ್ರೂ ಕನ್ನಡದ ಅಭಿಮಾನ ಕಿಂಚಿತ್ತೂ ಕಮ್ಮಿಯಾಗಿಲ್ಲ. ಕನ್ನಡ ಸಾರಸ್ವತ ಲೋಕಕ್ಕೆ ಇವರ ಕೊಡುಗೆ ಅಪಾರ. ವಿವೇಕಾನಂದರ ಜೀವನ ಸೇರಿದಂತೆ ಅನೇಕ ಪುಸ್ತಕ, ಲೇಖನಗಳನ್ನು ಬರೆದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ತಂದೆಯವರು ಮೂಲತಃ ಅಮಲಝರಿ ಊರಿನವರು. ಅವರು ಮೊದಲೇ ಎಲ್ಲ ಫಾರಿನ್ ಕಂಟ್ರೀಸ್ ಎಲ್ಲ ಹೋಗಿದ್ದಾರೆ. ಅವರು ಧಾರವಾಡ ಯೂನಿವರ್ಸಿಟಿಯಲ್ಲಿದ್ದರು, ಆಮೇಲೆ ಗುಲ್ಬರ್ಗಾ ಯೂನಿವರ್ಸಿಟಿ, ಆಮೇಲೆ ಈಗ ರಿಟೈರ್ಡ್ ಆದಮೇಲೆ ಮೂಲತಃ ಅವರು ಮುಧೋಳಕ್ಕೆ ಬಂದಿದ್ದಾರೆ. ಅವರು ಬೇಸಿಕಲಿ ಸೈಂಟಿಸ್ಟು. ಆಮೇಲೆ ರಿಟೈರ್ಡ್ ಆದಮೇಲೆ ಅವರು ಈಗ ತುಂಬ ಬುಕ್ಕನ್ನು ಬರೆದಿದ್ದಾರೆ. ಮತ್ತು ಅವರು ಎಲ್ಲ ಜೀವನದಲ್ಲಿ ಏನೇನು ಮಾಡಿದ್ದಾರೆ ಅದನ್ನೆಲ್ಲ ನೋಡಿ ಈಗ ಈ ಸರಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ಫಾದರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದು ನಮಗೆ ತುಂಬ ಖುಷಿಯಾಗಿದೆ. ಅವರು ಈಗ ಮೂಲತಃ ಮುಧೋಳಲ್ಲಿ ಬಂದು ಎಲ್ಲ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮತ್ತು
ಲೋಕಲ್ ಊರ ಹುಡುಗರಿಗೆ ಎಲ್ಲರಿಗೂ ಸೈನ್ಸಿಗೆ ಪ್ರೋತ್ಸಾಹನ ಮಾಡಬೇಕು, ಸೈನ್ಸಿಗೆ ಎಲ್ಲರೂ ಸೈನ್ಸ್ ಮಾಡಬೇಕು, ಎಲ್ಲರೂ ಓದಬೇಕು ಅಂತ ತುಂಬ ಇಚ್ಛೆ ಇದೆ. ಜೀವ ರಸಾಯನ ಶಾಸ್ತ್ರದಲ್ಲಿ ಇವರ ಸೇವೆಯನ್ನ ಗುರುತಿಸಿ ಈ ಬಾರಿಯ ಜಿಲ್ಲಾ ರಾಜ್ಯೋತ್ಸವ ಅರಸಿ ಬಂದಿದೆ. ಬಾಗಲಕೋಟೆಯ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಪ್ರಶಸ್ತಿ ಪ್ರದಾನ ಮಾಡಿದ್ರು. ಇವರ ಪುತ್ರ ಎಚ್.ವಿ. ಮೂಲಿಮನಿ ಕೂಡ ತಂದೆಯ ಸಾಧನೆಗೆ ಸಂತಸ ವ್ಯಕ್ತಪಡಿಸಿದ್ರು. ಇನ್ನು ಮನೆಯ ಸುತ್ತಮುತ್ತ ಸುಂದರ ಪರಿಸರ ನಿರ್ಮಾಣ ಮಾಡಿದ್ದಾರೆ. ಔಷಧೀಯ ಗಿಡಗಳನ್ನ ನೆಟ್ಟಿದ್ದಾರೆ. ವೈಜ್ಞಾನಿಕ ಪದ್ಧತಿಗಳನ್ನೇ ಅಳವಡಿಸಿಕೊಂಡಿದ್ದಾರೆ. ಮಕ್ಕಳು ಧರ್ಮ ಪತ್ನಿಯೊಂದಿಗೆ ಸುಂದರ ಸಂಸಾರ ನಡೆಸುತ್ತಿರುವ ಹಿರಿಯ ವಿಜ್ಞಾನಿಗೆ ಇನ್ನಷ್ಟು ಪ್ರಶಸ್ತಿಗಳು ಅರಸಿ ಬರಲಿ ಎಂಬುದೇ ಎಲ್ಲರ ಆಶಯ. ರನ್ ಟಿವಿ ನ್ಯೂಸ್, ಮುಧೋಳ. ರೈತರಿಗೆ ಆನೆ ಬಲ ತುಂಬಿದ ಜಾನ್ ಡಿಯರ್ ಟ್ರ್ಯಾಕ್ಟರ್. ಅಗಾಧ ಶಕ್ತಿ, ಅತ್ಯುತ್ತಮ ವಿನ್ಯಾಸದ ಜಾನ್ ಡಿಯರ್ ಟ್ರ್ಯಾಕ್ಟರ್ ಈಗ ನಿಮ್ಮ ಮುಧೋಳ ನಗರದಲ್ಲೂ ಲಭ್ಯ. 190ಕ್ಕೂ ಅಧಿಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದೆ. 28 HP ಯಿಂದ 130 HP ಮಾಡೆಲ್ಗಳವರೆಗೆ ಲಭ್ಯವಿದೆ. ಕೃಷಿ ಕ್ಷೇತ್ರಕ್ಕೆ ಹೇಳಿ ಮಾಡಿಸಿದ ಅತ್ಯುತ್ತಮ ಟ್ರ್ಯಾಕ್ಟರ್ ಇದಾಗಿದೆ. ಟ್ರ್ಯಾಕ್ಟರ್ ಬಿಡಿ ಭಾಗಗಳು ಮತ್ತು ಕೃಷಿ ಸಲಕರಣೆಗಳು ಕೂಡ ಇಲ್ಲಿ ಲಭ್ಯ. ದಸರಾ ಹಾಗೂ ದೀಪಾವಳಿ ಹಬ್ಬದ ಸಂಭ್ರಮ ಇಮ್ಮಡಿಗೊಳಿಸಲು ಪ್ರಧಾನ ಶಾಖೆ ಶ್ರೀ ಸಾಯಿ ಅಗ್ರಿಕಲ್ಚರ್ ಟ್ರೇಡರ್ಸ್ಗೆ ಮುಧೋಳಕ್ಕೆ ಬನ್ನಿ. ನಿಮ್ಮ ನೆಚ್ಚಿನ ಜಾನ್ ಡಿಯರ್ ಟ್ರ್ಯಾಕ್ಟರ್ ಅನ್ನ ಖರೀದಿಸಿ. ಬಾಗಲಕೋಟೆ, ಬಾದಾಮಿ, ಹುನಗುಂದ, ಕುಳಗೇರಿ ಕ್ರಾಸ್, ಬೀಳಗಿ, ಜಮಖಂಡಿ, ತೇರದಾಳ, ರಾಯಭಾಗ, ಹಾರುಗೇರಿ ಹಾಗೂ ಅಥಣಿಯಲ್ಲೂ ಶಾಖೆ ಹೊಂದಿದೆ. ರೈತನ ಅಭಿವೃದ್ಧಿಗೆ ಇದಕ್ಕಿಂತ ಅತ್ಯುತ್ತಮ ಆಯ್ಕೆ ಮತ್ತೊಂದಿಲ್ಲ. ಸ್ಥಳ ಶ್ರೀ ಸಾಯಿ ಸಮೃದ್ಧಿ ಕಾಲನಿ, ಬಳ್ಳೂರ್ ಫ್ಲಾಟ್ ಹತ್ತಿರ, ಲೋಕಾಪುರ್ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.